ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಇವರ ಹೆಸರು ಚಂದ್ರಿಕಾ ದೇವಿ ಅಂತೇಳಿ, ಊರು ಶಕ್ತಿ ನಗರದವರು, ವಯಸ್ಸು 34 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಮಸ್ಯೆ, ಗಂಡ ನನ್ನನ್ನು ಬಿಟ್ಟು ಬೇರೆಯವಳಿಗೆ ಸುಖ ಕೊಡ್ತಾ ಇದ್ದಾರೆ. ಸೊ ಅವರನ್ನು ಬುದ್ಧಿ ಕಲಿಸೋದಕ್ಕೆ ಒಬ್ಬ ಮಿಂಡ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು. ಕೆಲಸ ನರ್ಸರಿ ಟೀಚರ್ ಆಗಿದ್ದೇನೆ, ಪ್ರತಿ ತಿಂಗಳಿಗೆ 25,000 ಸ್ಯಾಲ್ರಿ ಸಿಗುತ್ತೆ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ ಟಾಟಾ ನೆಕ್ಸನ್ ಪ್ಲಸ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊನೆಯಲ್ಲಿ ಕೊಡ್ತಾ ಹೋಗ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ಜೊತೆಗೆ ಫ್ರೆಂಡ್ಸ್, ಇವರು ಗಂಡನಿಂದ ಅನುಭವಿಸಿದ ಕೆಲವೊಂದು ಕಷ್ಟಗಳ ಬಗ್ಗೆನೂ ಕೂಡ ಈ ರೀತಿಯಾಗಿ ಮಾಹಿತಿಯನ್ನು ಕೊಟ್ಟಿರೋದು. ಸೊ ಮೊದಲನೇದು, ಅರೇಂಜ್ ಮ್ಯಾರೇಜ್ ಆದವರ ಬಾಳು ಚೆನ್ನಾಗಿರುತ್ತೆ ಅಂತೇಳಿ ಭಾವಿಸಿದ್ದೇನೆ. ಆದರೆ ನಾನು ಪ್ರೀತಿಸಿದವನನ್ನು ಬಿಟ್ಟು ಮನೆಯಲ್ಲಿ ತೋರಿಸಿದ ಗಂಡನ ಮದುವೆಯಾಗಿದ್ದೇನೆ. ಈಗ ಗಂಡಾದವನು ಹೆಂಡತಿ ತೂತು ನೆಕ್ಕು ಅಂದರೆ ಹಳೆ ಲವರ್ ತೂತು ನೆಕ್ಕುತ್ತಿದ್ದಾನೆ. ಇದು ಎಷ್ಟರ ಮಟ್ಟಿಗೆ ಸರಿ, ನೀವೇ ಹೇಳಿ ಅಂತೇಳಿ ಕ್ವಶನ್ ಕೂಡ ಮಾಡಿರೋದು. ಸದ್ಯಕ್ಕಂತೂ ನನ್ನ ತೂತು ಖಾಲಿ ಇದೆ, ಅದರಲ್ಲಿ ಬೆರಳು ಬಿಟ್ಟರು ಸಹಿತ ನನಗೆ ಸುಖ ಸಿಗ್ತಿಲ್ಲ, ಹಾಗಾಗಿ ಒಂದು ಗೆಳೆತನ ಬೇಕು ಅಂತೇಳಿ ಈ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿರೋದು. ಸೊ ಇದಿಷ್ಟು ಕೂಡ ಗಂಡನಿಂದ ಅನುಭವಿಸಿದ ಕಷ್ಟಗಳಾಗಿರುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ನೀವಿರುವ ಜಾಗಕ್ಕೆ ನಾನೇ ಬರುತ್ತೇನೆ ಅಂತೇಳಿ ಇವರಿಗೆ ಸದ್ಯ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಸೊ ಮೊದಲನೇದು, ಗಂಡ ಆಫೀಸ್ಗೆ ಹೋದಾಗ ಮನೆಯಲ್ಲಿ ಒಂಟಿಯಾಗಿರುತ್ತೇನೆ ಅಂತೇಳಿ ತಿಳಿಸಿರೋದು. ಫ್ರೀ ಇದ್ದರೆ ನೀವೇ ಮನೆಗೆ ಬನ್ನಿ, ಇಲ್ಲಾಂದರೆ ನಾನೇ ಬರುತ್ತೇನೆ, ವಾಟ್ಸಪ್ಗೆ ನಿಮ್ಮ ಒಂದು ಅಡ್ರೆಸ್ ಕಳಿಸಿದರೆ ಸಾಕು, ಆ ಒಂದು ಲೊಕೇಶನ್ಗೆ ಬಂದು ಸುಖವನ್ನು ಕೊಡುತ್ತೇನೆ ಅಂತೇಳಿ ತಿಳಿಸಿದ್ದಾರೆ. ತೂತು ಖಾಲಿ ಇದ್ದು ದಪ್ಪ ಆಗಿದೆ, ಚೆನ್ನಾಗಿ ಸುಖವನ್ನು ಕೊಡೋರು ಮಾತ್ರ ನೋಡಿ ಕರೆ ಮಾಡಿ ನಿಮ್ಮ ಒಂದು ನಿರ್ಧಾರವನ್ನು ತಿಳಿಸಿ ಅಂತೇಳಿ ಇದಿಷ್ಟು ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು. ಅಂದರೆ ಫ್ರೆಂಡ್ಸ್, ಗಂಡ ಆಫೀಸ್ಗೆ ಹೋದಾಗ ಎನಿ ಟೈಮ್ ಮನೆಯಲ್ಲಿ ಫ್ರೀ ಆಗಿರ್ತಾರೆ. ಸೊ ಒಂದು, ನೀವಾದರೂ ಮನೆಗೆ ಬನ್ನಿ, ಇಲ್ಲಾಂದರೆ ನಿಮ್ಮ ವಿಳಾಸಕ್ಕೆ ಬಂದು ಸುಖವನ್ನು ಕೊಡುತ್ತೇನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ನೋಡಿ, ಇಂಟ್ರೆಸ್ಟ್ ಇದ್ದವರು ಮಾತ್ರ ಇವರ ಜೊತೆಗೆ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು. ಇನ್ನು ಕೊನೆಯದಾಗಿ, ಇವರ ಬಳಿರುವ ಟಾಟಾ ನೆಕ್ಸನ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ ಬನ್ನಿ. ಸೊ ಇದರ ರಿಜಿಸ್ಟ್ರೇಷನ್ ಇಯರ್ ಬಂದ್ಬಿಟ್ಟು ನವೆಂಬರ್ 2020 ಅಂತೇಳಿ ತಿಳಿಸಿರೋದು. ಇನ್ಸೂರೆನ್ಸು ಥರ್ಡ್ ಪಾರ್ಟಿ ಮಾತ್ರ ಇದೆ. ಫ್ಯೂಯಲ್ ಟೈಪು ಪೆಟ್ರೋಲ್ ಸಪೋರ್ಟ್ ಕೊಡುತ್ತೆ. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನು 38,500 ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಹಾಗೆಯೇ ಸೆಲ್ಲರ್ ಪ್ರೈಸ್ ಬಂದ್ಬಿಟ್ಟು 5,60,000 ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ಇನ್ನರ್ ಲುಕ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಇನ್ನು ಈ ಒಂದು ಕಾರನ್ನು ಇವರು ಲೋನಲ್ಲಿ ತೆಗೆದುಕೊಂಡಿರೋದು. ಲೋನ್ ಬ್ರೇಕಪ್ ಕೂಡ ಕೊಟ್ಟಿದ್ದಾರೆ, ನೋಡ್ತಾ ಇರಬಹುದು. ಇವರು ಒಟ್ಟಾರೆಯಾಗಿ EMI ಪೇ ಮಾಡೋದು 25,764 ರೂಪಾಯಿ ಪ್ರತಿ ತಿಂಗಳಿಗೆ ಕಟ್ತಾರೆ. ಇನ್ನು ಇವರ ಡೌನ್ ಪೇಮೆಂಟು ಕೇವಲ 1,03,800 ಕಟ್ಟಿದ್ದಾರೆ. ಲೋನ್ ಅಮೌಂಟ್ ಬಂದ್ಬಿಟ್ಟು 9,34,000. ಸೊ 4 ವರ್ಷದಲ್ಲಿ ಟೋಟಲ್ ಇಂಟ್ರೆಸ್ಟು 3 ಲಕ್ಷ ಚಿಲ್ಲರೆ ಕಟ್ಟಿದ್ದಾರೆ. ಪೇಬಲ್ ಅಮೌಂಟ್ ಒಟ್ಟಾರೆಯಾಗಿ 13,40,472 ರೂಪಾಯಿ ಈ ಒಂದು ಕಾರಿನ ಪ್ರೈಸ್ ಆಗಿರುತ್ತೆ. ಇನ್ನು ರೈಟ್ ಸೈಡ್ ನೋಡ್ತಾ ಇರಬಹುದು, ಇನ್ನರ್ ಲುಕ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಮೊಬೈಲ್ ನಂಬರ್ ಬೇಕು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.